ಸಮಯ ಇದ್ದಾಗ ಖಂಡಿತ ನಾನು ಈ ಥರ ಮಾಡಿ ಹಾಕಿರ್ತೀನಿ. ಸಮಯ ಇಲ್ಲಾಂದರೆ ಹಾಗೆ ನಾರ್ಮಲ್ ಇಡ್ಲಿಯನ್ನು ಮಾಡಿ ಕಳಿಸ್ತೀನಿ. ಸೊ ಅವನಿಗೆ ಇದು ತುಂಬ ಇಷ್ಟ ಆಗುತ್ತೆ. ಅಮ್ಮ ಮಾಡು ಅಂತ ಇದ್ದ. ಸ್ವೀಟ್ ಕಾರ್ನ್ ಇತ್ತು ಮನೆಯಲ್ಲಿ, ಹಾಗಾಗಿ ನಾನು ಸ್ವೀಟ್ ಕಾರ್ನ್ ಈ ರೀತಿ ಒಂದು ಫ್ಲವರ್ ಶೇಪಲ್ಲಿ ಇಡ್ಲಿನ ಇವತ್ತು ಓಂಕಾರ್ ಬಾಕ್ಸ್ಗೋಸ್ಕರ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಖಂಡಿತ ಈ ಥರ ಟ್ರೈ ಮಾಡಿ ನೀವು ಕೂಡ, ನಿಮ್ಮ ಮಕ್ಕಳನ್ನು ಖುಷಿಪಡಿಸಿ. ಯಾಕಂದರೆ ಮಕ್ಕಳಿಗೆ ಏನು ಇಷ್ಟನೋ ಅದನ್ನೇ ನಾವು ಮಾಡೋದ್ರಿಂದ ಮಕ್ಕಳಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಮಗೂ ಕೂಡ ಏನೋ ಒಂಥರ ಡಿಫ್ರೆಂಟಾಗಿ ಏನೋ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದೀವಿ ಅಂಥೇಳಿ ಫೀಲ್ ಬರೋಕ್ಕೆ ಶುರು ಆಗುತ್ತೆ. ನಮ್ಮ ಆಲೋಚನೆಗಳು ಯಾವಾಗಲೂ ಡಿಫ್ರೆಂಟ್ ಆಗಿರಬೇಕು, ನಮ್ಮ ಯೋಚನೆಗಳು ತುಂಬ ಉದಾತ್ತವಾಗಿರಬೇಕು. ಆವಾಗಲೇ ನಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಖಂಡಿತ ನಿಮ್ಮ ಮಕ್ಕಳಿಗೂ ಕೂಡ ಲಂಚ್ ಬಾಕ್ಸ್ಗೆ ಟ್ರೈ ಮಾಡಿ. ಸೊ ಈಗ ಇದನ್ನು ಈ ರೀತಿಯೆಲ್ಲ ಹಾಕ್ಕೊಂಡು ಮಾಮೂಲಿ ಸ್ಟೀಮ್ ಮಾಡಿದೆ. ಸೊ ತುಂಬಾ ಚೆನ್ನಾಗಿತ್ತು. ಅವನು ತುಂಬ ಖುಷಿಪಟ್ಟ. ಸ್ಕೂಲಿಗೆ ಕೂಡ ಅವನು ಚೆನ್ನಾಗಿ ರೆಡಿ ಆದ, ಹುಷಾರಾಗಿದ್ದ ಅಂದ್ಕೊಂಡು ಕರ್ಕೊಂಡು ಹೋದೆ. ಬಟ್ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋದೆ. ಅಲ್ಲೂ ಮಧ್ಯಾಹ್ನ ಮೆಡಿಷನ್ ಕೂಡ ಹಾಕಿದೆ. ಬಟ್ ಮುಂದೆ ಏನಾಯಿತು ಅಂತ ನೀವೇ ನೋಡಿ. ತುಂಬಾ ಬೇಜಾರಾಯಿತು ಇವತ್ತಿನ ದಿನ. ಏಕೆಂದರೆ ತುಂಬ ಖುಷಿಯಿಂದ ನಾನು ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೆ. ಏನೇನೋ ರೆಸಿಪಿಗಳನ್ನು ಶೇರ್ ಮಾಡೋಣ ಇವತ್ತಂತ ಕೂಡ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಈಗ ಇಡ್ಲಿ ಎಲ್ಲ ಚೆನ್ನಾಗಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಸೊ ಅವನ ಬಾಕ್ಸಿಗೆ ಮಾತ್ರ ಈ ಥರ ಮಾಡಿದೆ. ನಮಗೆ ನಾರ್ಮಲಾಗಿ ಪ್ಲೇನ್ ಇಡ್ಲಿನ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗೆ ಖುಷಿ ಆಗುತ್ತೆ ಈ ಥರ ಮಾಡಿಕೊಟ್ಟಾಗ. ಸೊ ನಾನು ಸ್ವಲ್ಪ ನನ್ನ ಮಗನಿಗೋಸ್ಕರ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ಅದು ನನಗೆ ಖುಷಿ ಕೊಡುತ್ತೆ, ನನ್ನ ಮಗ ಖುಷಿ ಆಗೋದು ನೋಡಿ. ಬಟ್ ಅವನು ತುಂಬ ಖುಷಿಪಟ್ಟು ಮನೇಲಿ ಒಂದೆರಡು ತಿಂದ, ಬಾಕ್ಸಿಗೆ ಒಂದು 3-4 ಇಡ್ಲಿನ ಹಾಕಿದ್ದೆ. ಈ ಥರ ಮಾಡಿಕೊಟ್ರೆ ನೀಟಾಗಿ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾನೆ. ಈಗ ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಎಲ್ಲ ಲಂಚ್ ಬಾಕ್ಸನ್ನ ಹಾಕ್ತೀನಿ ಅಂದರೆ ಸ್ವಲ್ಪ ಫ್ರೂಟ್ಸ್ನು ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ಲಂಚ್ ಬಾಕ್ಸಲ್ಲಿ. ಬೆಳಗ್ಗೆ ಅವನಿಗೆ ಸ್ಮೂದಿ ಅಥವಾ ಮೊಟ್ಟೆ, ಹಾಲು ಈ ಥರದ್ದೆಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಜೊತೆಗೆ ತಿನ್ನಿಸಿರ್ತೀವಿ. ಆ್ಯಂಡ್ ಮಧ್ಯಾಹ್ನಕ್ಕೆ ಸ್ವಲ್ಪ ಈ ಥರ ಬರೀ ಲಂಚ್ ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಆರ್ ಫ್ರೂಟ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಆವಾಗ ಮಕ್ಕಳಿಗೂ ಕೂಡ ಹೆಲ್ತ್ಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಪೊಮೊಗ್ರಾನೇಟ್ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಇವತ್ತಿನ ಅವನ ಲಂಚ್ ಬಾಕ್ಸಿಗೆ. ಸೊ ಎವ್ರಿ ಡೇ ನಾನು ಅವನಿಗೆ ಬಿಸಿನೀರನ್ನೇ ಕಾಯಿಸಿ ಹಾಕೋದು. ಬಿಸಿನೀರು ಕಾಯಿಸಿ ಚೆನ್ನಾಗಿ ಆರಿಸಿ ಹಾಕಿ ಕಳಿಸ್ಬೇಕು. ಮಕ್ಕಳಿಗೆ ತುಂಬಾ ಒಳ್ಳೆಯದು ಬಿಸಿನೀರು ಕೊಡೋದ್ರಿಂದ. ಮತ್ತು ಯಾವುದೇ